ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನಮ್ಮ ಹೊಸ ಮನೆ ತೋರಿಸ್ತೀನಿ ಫುಲ್ ವೀಡಿಯೋ ಅಂತ. ಸೊ ನೋಡ್ತಾ ಇರ್ಬೋದು, ಔಟ್ ಸೈಡಿಂದ ಈ ಥರ ಕಾಣಿಸ್ತಿದೆ. ಬಟ್ ನಾನು ಫುಲ್ ವೀಡಿಯೋ ತೋರಿಸ್ತೀನಿ, ಬಟ್ ಎಲ್ಲನೂ ಇನ್ನೂ ಮುಗ್ದಿಲ್ಲ. ವರ್ಕ್ ಆದಮೇಲೆ ಒಂದು ಸರಿ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಈಗ ನೋಡಿ, ಇದು ಒಳಗಡೆ ಹೋಗ್ತಾ ಮೆಟ್ಲು ಇನ್ನೂ ಮಾಡ್ತಾ ಇದ್ದಾರೆ. ಇವಾಗ ತಾನೇ ಟೈಲ್ಸ್ ಕೂರಿಸ್ತಾ ಇದ್ದಾರೆ ಔಟ್ ಸೈಡೆಲ್ಲನೂ. ನೋಡಿ, ಇನ್ನೂ ವರ್ಕ್ ಎಲ್ಲ ಮುಗ್ದಿಲ್ಲ. ಬಟ್ ಈಗ ಟೈಲ್ಸ್ ಹಾಕಿರೋದ್ರಿಂದ ಅದ್ರ ಮೇಲ್ಗಡೆ ಕಾಲಿಡಬಾರ್ದು ಅಂತ ಈ ಥರ ಹಾಕಿದ್ದಾರೆ. ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಂತೆ. ಸೊ ಹಂಗೆ ನಾವು ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗ್ಬಿಡೋಣ ಒಳಗಡೆ. ನೋಡೋಣ ಬನ್ನಿ. ಇದು ಎಂಟ್ರೆನ್ಸು. ಈ ಕಡೆ ಸೈಡ್ ಪ್ಯಾಸೇಜ್ ಬಿದ್ದಿದೆ. ಇದು ಎಂಟ್ರಿ, ಮುಂದೆಗಡೆ ಬಾಕ್ಲು. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ಹಾಲ್ ಬರುತ್ತೆ, ಸೆಂಟ್ರಲ್ ಹಾಲು. ಆ ಕಡೆ ಈ ಕಡೆ ಬೆಡ್ರೂಮ್ಸ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇನ್ನೂ ವರ್ಕ್ ಎಲ್ಲ ಮುಗ್ದಿಲ್ಲ ಅಲ್ವಾ, ಅದಕ್ಕೇನೆ ಅಲ್ಲಲ್ಲೇ ಇಟ್ಬಿಟ್ಟಿದ್ದಾರೆ ಎಲ್ಲ ಟೈಲ್ಸ್ ಎಲ್ಲ. ನೋಡಿ, ಈ ಕಡೆ ದೇವ್ರ ರೂಮಲ್ಲೂ ಏನೂ ಹಾಕಿಲ್ಲ, ಜಸ್ಟು ದೇವ್ರನ್ನ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ. ಅದನ್ನು ತೋರಿಸ್ತೀನಿ ರೀ ಆಮೇಲೆ. ನೋಡಿ, ಫಸ್ಟು ಈ ಕಡೆ ಸೈಡು ಎಲ್ಲನೂ ಸ್ವಿಚ್ಚಿಗೆ ಅಂತ ಜಾಗ ಬಿಟ್ಟಿರೋದು. ಈ ಕಡೆ ಸೈಡ್ಸ್ ಎಲ್ಲ ಅದೆಲ್ಲ ವರ್ಕ್ ಆಗಿದೆ, ಬಟ್ ಇನ್ನೂ ಸ್ವಿಚಸ್ ಎಲ್ಲ ಫಿಟ್ ಮಾಡಿಲ್ಲ ಅದನ್ನು. ಇದು ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಸಿಗೋ ರೂಮು. ನೋಡ್ಬೋದು, ಇಲ್ಲಿ ಒಂದು ಬಿಡಿಸಿದ್ದಾರೆ ನೋಡಿ. ನಾವೆಲ್ಲ ಶೆಲ್ಫ್ಗಳನ್ನ ಇದರಲ್ಲೇ ಮಾಡಿಸ್ಬಿಟ್ಟಿದ್ದಾರೆ. ಗುಂಟು ಶೆಲ್ಫ್ ಅಂತಾರಲ್ಲ, ಅದರಲ್ಲ ಬೇರೆ ಥರ ಇದು ಬರುತ್ತಲ್ಲ, ಅದರಲ್ಲಿ ಮಾಡಿಸಿದ್ದಾರೆ. ಕೆಲವೊಬ್ಬರು ಆ ಥರದ್ರಲ್ಲಿ ಗುಂಟು ಶೆಲ್ಫಲ್ಲೂ ಮಾಡಿಸ್ತಾರೆ, ಬಟ್ ನಾವು ಅದನ್ನು ಮಾಡಿಸಿಲ್ಲ. ಇದು ಬಂದು ಬಾತ್ರೂಮಲ್ಲೂ ವಿಂಡೋ ಇದು ಮಾಡಿದ್ದಾರೆ, ಎಲ್ಲ ಇದು ಹೋಗೋದಕ್ಕೆ ಗಾಳಿ ಆಡಲಿ ಅಂದ್ಬಿಟ್ಟು. ಸೊ ನೋಡಿ, ಇದು ಫುಲ್ಲು ರೂಮು. ಅಲ್ಲಿಂದ ಔಟ್ಸೈಡ್ ಹೊರಗಡೆ ಬಂದರೆ ಇನ್ನೂ ಟೈಲ್ಸ್ ಎಲ್ಲ ಹಂಗೆ ವರ್ಕ್ ನಡೀತಿರೋದ್ರಿಂದ ಹಂಗೆ ನಿಲ್ಲಿಸಿದ್ದಾರೆ. ಬಟ್ ಈ ಕಡೆದು ದೇವ್ರ ಮನೇಲಿ ಇನ್ನೂ ಏನೂ ಆಗಿಲ್ಲ. ದೇವ್ರ ಮಾತ್ರ ಇದಕ್ಕೆ ಗೋಡೆ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ, ಹೇಗೆ ಅದಕ್ಕೆಲ್ಲ ಮೆಟ್ಲು ಮಾಡ್ತಾರೆ ದೇವ್ರ ಮನೆಗೆ ಅಂತ. ಸೊ ಸದ್ಯಕ್ಕೆ ಇದನ್ನು ಮಾತ್ರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ದೇವ್ರನ್ನ. ನೀವು ನೋಡ್ಬೋದು, ಮೊದಲೆಲ್ಲ ದೊಡ್ಡ ದೊಡ್ಡ ದೇವ್ರುಗಳನ್ನೆಲ್ಲ ಇಟ್ಕೊಳೋರು ಹೊರಗಡೆ. ಬಟ್ ಈಗೆಲ್ಲನೂ ಕಂಪಲ್ಸರಿ ದೇವ್ರ ಮನೆ ಮಾಡ್ತಾರೆ, ಅದರಲ್ಲೆಲ್ಲನೂ ಟೈಲ್ಸಲ್ಲೇ ಬರೋವಂಥ ದೇವ್ರನ್ನೆಲ್ಲ ಕೂರಿಸ್ಕೋತಾರೆ. ಸೊ ಆ ಥರನೇ ಇದರಲ್ಲೂ ಕೂರಿಸ್ಬಿಟ್ಟಿದ್ದಾರೆ. ಇದು ಬಂದು ರೂಮಿಗೂ ಮತ್ತು ಅಡುಗೆ ಮನೆಗೆ ಪ್ಯಾಸೇಜ್ ಬಿದ್ದಿದೆ, ನೋಡ್ಬೋದು. ನೋಡಿ, ಪ್ಯಾಸೇಜು ಇಲ್ಲಿ ಫ್ರಿಜ್ಜು ಅದು ಇಟ್ಕೊಳಕ್ಕೆ ಅಷ್ಟೇ ಹಾಗೂ ಪ್ಯಾಸೇಜ್ ಇರೋದು. ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ ಅಲ್ಲ, ದೇವ್ರ ಮನೆ ಪಕ್ಕದಲ್ಲಿ ಇನ್ನೊಂದು ರೂಮು ಬಂದಿದೆ. ಸೆಂಟ್ರಲ್ ದೇವ್ರ ಮನೆ ಬಂದಿದೆ ಅಷ್ಟೇ. ನೋಡಿ, ಇದು ಅಷ್ಟೇ. ರೂಮ್ಗಳು ಚಿಕ್ಕದಾಯಿತು. ಯಾಕೆ ಅಂತಂದರೆ ಈ ರೂಮ್ಗಳಲ್ಲಿ ಕಬೋರ್ಡ್ ತುಂಬ ದೊಡ್ಡದಾಗಿ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆ. 2 ರೂಮಿಗೂ ಮಕ್ಕಳು ಬಟ್ಟೆ ಅದೆಲ್ಲ ಇಡೋಕ್ಕಾಗಲ್ಲ. ಬೀರು ಎಲ್ಲ ತೊಗೊಂಡ್ರೂ ಇಡೋಕ್ಕೆ ಬದಲು ಈ ಥರನೇ ಮಾಡಿಸ್ಕೊಂಡ್ಬಿಟ್ರೆ ಬೆಸ್ಟು ಅಂತ. ನೀವು ಹೊಸ್ದಾಗಿ ಮನೆ ಕಟ್ಟೋರು ಅದೇ ಥರ ಮಾಡ್ಬೋದು. ನೋಡಿ, ವಿಂಡೋನೂ ಅಷ್ಟೇ, ವೆಂಟಿಲೇಷನ್ ಚೆನ್ನಾಗಿರಬೇಕು ಅಂತ ದೊಡ್ಡದಾಗಿ ಇಟ್ಟಿಸಿದ್ದಾರೆ ವಿಂಡೋನ. ಯಾಕಂದರೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಬೆಳಗ್ಗೆ ಹೊತ್ತು ಬಿಸಿಲು ಬಂದರೆ ಲೈಟ್ ಎಲ್ಲ ಆನ್ ಮಾಡ್ಕೊಳೋಂಥ ಅವಶ್ಯಕತೆ ಇರಲ್ಲ. ನೀವು ಒಂದು ಸತಿ ಯೋಚನೆ ಮಾಡಿ ಕಟ್ಟಿ. ಮನೆ ಕಟ್ಟೋದಷ್ಟು ಈಸಿ ಅಲ್ಲ ಅಲ್ವಾ. ಸೊ ಈ ಕಡೆ ಅಂದರೆ ಪ್ಯಾಸೇಜು ನೋಡ್ಬೋದು. ಪ್ಯಾಸೇಜಲ್ಲೂ ಒಂದು ವಿಂಡೋ ಇಡ್ಸಿದ್ದಾರೆ, ಗಾಳಿ ಬೆಳಕು ಚೆನ್ನಾಗಿ ಬರಲಿ ಮನೆ ಒಳಗಡೆ ಅಂತಂದ್ಬಿಟ್ಟು. ಈ ಪ್ಯಾಸೇಜಲ್ಲಿ ಏನು ಅಂತಂದರೆ, ಈ ಕಡೆ ಸ್ವಿಚಸ್ ಏನಕ್ಕೆ ಬಿಡಿಸಿದ್ದಾರೆ ಅಂದರೆ ಫ್ರಿಜ್ ಇಡೋಕ್ಕೆ ಅಂತಂದ್ಬಿಟ್ಟು ಈ ಕಡೆ ಬಿಡಿಸಿದ್ದಾರೆ. ಆ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಈ ಕಡೆ ಸೈಡ್ ಔಟ್ ಸೈಡೇನೆ ಫ್ರಿಜ್ ಇಟ್ಕೋತಾರೆ. ನೋಡಿ, ಅಡುಗೆ ಮನೆಯಲ್ಲಿ ಚಿಕ್ಕದಿರೋದ್ರಿಂದ ಇನ್ನೂ ಮೇಲ್ಗಡೆ ಎಲ್ಲ ಟೈಲ್ಸ್ ವರ್ಕ್ ಮುಗ್ದಿಲ್ಲ. ಮೇಲ್ಗಡೆ ಏನಾದ್ರು ಥಿಂಗ್ಸ್ ಹಾಕ್ಕೊಳೋಕ್ಕೆ ಮೇಲ್ಗಡೆ ಸಜ್ಜೆ ಮಾಡಿಸ್ಬಿಟ್ಟಿದ್ದಾರೆ. ಕೆಳಗಡೆ ನೋಡ್ಬೋದು ನೀವು, ಈ ಟೈಲ್ಸು ಕಮ್ಮಿ ಇಡಿಸಿದ್ದಾರೆ. ಎಲ್ಲರೂ ಮನೆಯಲ್ಲೂ ಇಡಿಸೋ ಅಷ್ಟು ತುಂಬ ಅಗಲ ಇಡಿಸಿಲ್ಲ. 1.5 ಅಡಿನೋ ಏನೋ ಇದೆ ಅಷ್ಟೇ ಈ ಟೈಲ್ಸು. ಯಾಕಂದರೆ ಅಡುಗೆ ಮನೇಲಿ ದೊಡ್ಡದಾಗಿ ಇಡಿಸ್ಬಿಟ್ರೆ ಜಾಗ ಸಾಕಾಗಲ್ಲ ಅಂತ. ಸಿಂಕು ಅಷ್ಟೇ ಒಂದು ಸ್ವಲ್ಪ ಚಿಕ್ಕದಾಗಿರೋದನ್ನೇ ಇಡಿಸಿದ್ದಾರೆ. ಮತ್ತು ವಿಂಡೋ ನೋಡ್ಬೋದು ನೀವು,
ಇದು ನೋಡಿದ್ರೆ ಅಡುಗೆ ಮನೆ ಅಂತ ಹಾಲಿಗೆ ಇದು ಓಪನ್ ಕಿಚನ್ ಥರ ಬಿಟ್ಟಿದ್ದಾರೆ. ಯಾಕೆ ಅಂದರೆ ಹಾಲಲ್ಲಿ ಯಾರಾದರೂ ಬಂದರೆ ಗೊತ್ತಾಗೋದಿಲ್ಲ ಅಡುಗೆ ಮನೆಗೆ, ಸೆಂಟ್ರಲ್ಲಿ ಇದು ಬಂದಿರೋದ್ರಿಂದ. ಹಂಗಾಗ್ಬಿಟ್ಟು ಈ ಓಪನ್ ಏರಿಯಾಗೆ ಫುಲ್ ಗ್ಲಾಸ್ ಹಾಕಿಸ್ಕೋತಾರೆ. ಒಳಗಡೆ ಅಡುಗೆ ಕಿಚನ್ನಿಂದನೇ ಹಾಲಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ. ಅಲ್ಲಿಗೆ ಬರ್ತಿದ್ದಂಗೆ ನಮ್ಮಮ್ಮ ನಮ್ಮಪ್ಪ ಎಲ್ಲನೂ ಇನ್ನೂ ಅದು ಇದು ಅಂತ ಮಾತಾಡ್ತಾನೆ ಇದ್ದಾರೆ ನೋಡಿ. ನಮ್ಮಮ್ಮ ಇನ್ನೂ ಸಜೆಷನ್ ಹೇಳೋದ್ರಲ್ಲೇ ಇದೆ, ಹಂಗೆ ಮಾಡಿಸು ಹಿಂಗೆ ಮಾಡಿಸು ಅಂತ. ಅದಕ್ಕಿನ್ನೂ ಪಟ್ಟಿ ಕಟ್ಟಿಲ್ಲ. ನಮ್ಮಮ್ಮ ಅದನ್ನೇ ಹೇಳ್ತಿದೆ, ನೀರೇನಾದ್ರು ಬಿದ್ದರೆ ಈ ಕಡೆ ಬರ್ದಂಗೆ ಪಟ್ಟಿ ಕಟ್ತಾರಲ್ಲ ಆ ಥರ ಕಟ್ಟಿಸಿ ಅಂತ ನನ್ನ ತಂಗಿಗೆ ಹೇಳ್ತಾ ಇದೆ. ಅದಕ್ಕೆ ನಮ್ಮಪ್ಪ ಆಮೇಲೆ ಕಟ್ತಾರೆ ಬಿಡು, ಇನ್ನೂ ಲಾಸ್ಟಲ್ಲಿ ಅವ್ರ ವರ್ಕ್ ಮುಗಿಯೋಷ್ಟರೊಳಗಡೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಂದ ಹೊರಗಡೆ ಬಂದರೆ ನಿಮಗೆ ತೋರಿಸ್ತೀನಿ ಬನ್ನಿರಿ ಹೇಗೆ ಹಾಕ್ತಾಯಿದ್ದಾರೆ ಟೈಲ್ಸು ಅಂತ. ಬಟ್ ಇಲ್ಲಿ ಹೊರಗಡೆ ಪ್ಯಾಸೇಜ್ ಹತ್ರ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಬಟ್ ಅದ್ರ ಮೇಲೆ ಕಾಲು ಇಡಬಾರ್ದು ಅಂದ್ಬಿಟ್ಟು ಇನ್ನೂ ಕಟ್ ಮಾಡ್ಕೋತಾ ಇದ್ದಾರೆ ಎಷ್ಟೆಷ್ಟು ಬೇಕು ಅಂದ್ಬಿಟ್ಟು ನೋಡಿ. ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಗೆ ಹೇಳೋದು ಒಂದೇ, ನೀವೇನೇ ವರ್ಕ್ ಮಾಡಿಸಿ ಹೊಸ ಮನೆಗೆ ಅಂತ ಯಾರಾದರೂ ಒಬ್ಬರು ಅಲ್ಲಿ ನಿಂತು ಮಾಡಿಸಿ. ಯಾಕಂತಂದರೆ ನಾವಿಲ್ಲ ಅಂತಂದರೆ ಎಲ್ಲ ವೇಸ್ಟ್ ಮಾಡೋದೇ ಜಾಸ್ತಿ. ಮತ್ತು ಇನ್ನೊಂದು, ಅಲ್ಲಿ ಯಾರಾದರೂ ಒಬ್ಬರು ಮನೆ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಒಬ್ರು ಇದ್ದೇ ಇರಬೇಕು. ಅವರಂತೂ ಅದು ತೊಗೊಂಬನ್ನಿ ಇದು ತೊಗೊಂಬನ್ನಿ ಅಂತ ಹೇಳ್ತಾನೆ ಇರ್ತಾರೆ. ಮತ್ತು ಟೀ ತೊಗೊಬರ್ಬೇಕು, ಮಧ್ಯಾಹ್ನ ಊಟ, ಮತ್ತು ಸಾಯಂಕಾಲ ಟೀ, ಮತ್ತು ಅದ್ರ ಮಧ್ಯದಲ್ಲಿ ಅದು ಬೇಕು ಇದು ಬೇಕು ಅಂತಾರೆ. ಒಂದು ವಸ್ತು ಇಲ್ಲ ಅಂತಂದ್ರೂ ಕೆಲಸ ಮುಂದಕ್ಕೆ ಹೋಗಲ್ಲ. ಅದಕ್ಕೆ ಹೇಳೋದು, ಜನ ಮನೆ ಕಟ್ಟೋಕ್ಕಂತೂ ಆಗೋದೇ ಇಲ್ಲ ಅಂತ. ಹಿಂದಿನ ಕಾಲದಲ್ಲಿ ಹೇಳಿದಾರಲ್ಲ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ. ಸುಮ್ಮನೆ ಅಂತ ಹೇಳಿಲ್ಲ. ಅಲ್ಲಿಂದ ಮೇಲೆ ಬಂದರೆ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಇದು ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಮಾಡಿದ್ದಾರೆ ನೋಡಿ. ಇದು ರೂಮಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ ರೂಮು. ಯಾಕಂದರೆ ಯಾರಾದರೂ ಬಂದರೆ ಇರೋದಕ್ಕೆ ಅಥವಾ ಏನಕ್ಕಾದ್ರೂ ಎಮರ್ಜೆನ್ಸಿಗೆ ಬೇಕಂತಲೇ ಮಾಡಿರೋದು ಇದನ್ನು. ಯಾರಾದರೂ ಬಂದರೆ ಸ್ಟೇ ಆಗ್ಬೋದು. ಕೆಳಗಡೆ ಎಲ್ಲ ರೂಮ್ಗಳು ಚಿಕ್ಕದಿರೋದ್ರಿಂದ ಥಿಂಗ್ಸ್ ಎಲ್ಲ ಹಾಕ್ಕೊಳೋದಕ್ಕೆ ಅದಕ್ಕೆಲ್ಲ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕಬೋರ್ಡ್ ಹಾಕ್ಸಿದ್ದಾರೆ, ಏನಾದರೂ ಬೇಕು ಅಂದರೆ ಇಟ್ಕೊಳೋದಕ್ಕೆ. ಈ ಕಡೆ ಸೈಡು ಸಹ ಈ ರೂಮಲ್ಲೂ 3 ಹಾಕ್ಸಿದ್ದಾರೆ ವಿಂಡೋಸ್, ನೀವು ನೋಡ್ತಾ ಇರ್ಬೋದು. ಅಲ್ಲಿಂದ ಬಂದರೆ ಈ ಕಡೆ ತೋರಿಸ್ತೀನಿ ಬನ್ನಿ. ಇಲ್ಲಿನೂ ಬಾತ್ರೂಮ್ ಹಾಕಿದ್ದೀವಿ ನೋಡಿ. ಇಲ್ಲಿ ಬಾತ್ರೂಮ್ ಬಿದ್ದಿದೆ. ಇಲ್ಲಿ ಕೆಳಗಡೆ ಇನ್ನೂ ಪಟ್ಟಿ ಏನೂ ಕಟ್ಟಿಲ್ಲ. ಸೈಡಲ್ಲೆಲ್ಲನೂ ಇನ್ನೂ ಟೈಮ್ ಇದೆ ಅಲ್ಲ, ಅವ್ರದ್ದೆಲ್ಲ ವರ್ಕ್ ಮುಗಿಯೋಷ್ಟರಲ್ಲೆಲ್ಲ ಕ್ಲಿಯರ್ ಮಾಡ್ತಾರೆ ಅನಿಸುತ್ತೆ. ಸದ್ಯಕ್ಕೆ ಇನ್ನೂ ಏನು ವರ್ಕಿಂದ ಏನೂ ಕ್ಲಿಯರ್ ಆಗಿಲ್ಲ. ನೋಡ್ತಾ ಇರ್ಬೋದು ಹೊರ್ಗಡೆ ಫುಲ್ಲು ನಾವಿರೋದು ಹೊಲದ ಹತ್ರ ಅಲ್ವಾ, ಸೊ ಹೆಂಗಿದೆ ಅಂತ. ಈ ಕಡೆ ಸೈಡ್ ನೋಡಿದ್ರೆ ಫುಲ್ಲು ಹೈವೇ, ಈ ಕಡೆಯಿಂದ ನೋಡಿದ್ರೆ ಫುಲ್ಲು ಹೊಲ. ಈ ಕಡೆ ರಾಗಿ ಪೈರೇನೋ ಹಾಕಿದ್ದಾರೆ. ಸೊ ಫುಲ್ಲು ಗಾಳಿ ತಣ್ಣಗೆ ಬರುತ್ತೆ. ಇಲ್ಲಿ ನೋಡಬೇಕು, ವೆಂಟಿಲೇಷನ್ ಅಷ್ಟೇ ಚೆನ್ನಾಗಿದೆ. ಅಲ್ಲಿಂದ ನನ್ನ ತಂಗಿ ಟೈಲ್ಸ್ ಬೇಕು ಅಂತ ಟೈಲ್ಸ್ ಅಂಗಡಿ ಹತ್ರಕ್ಕೆ ಬಂದ್ವಿ. ಟೈಲ್ಸ್ ಇನ್ನೂ ಶಾರ್ಟೇಜ್ ಬರುತ್ತೆ ಅಂತ ಟೈಲ್ಸ್ ಅಂಗಡಿ ಹತ್ರಕ್ಕೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಯಾರೂ ಇಲ್ಲ. ಟೈಲ್ಸ್ ಅಂಗಡಿ ಕ್ಲೋಸ್ ಆಗಿದೆ. ಬಟ್ ಔಟ್ ಸೈಡ್ ನಿಲ್ಲಿಸಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡಬೇಕು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ನೋಡಿಬಿಟ್ಟು ಸೆಲೆಕ್ಷನ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ನಿಲ್ಲಿಸಿದಾರಲ್ವ, ಇದರಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ನಮ್ಮ ಕೊರಟಗೆರೆಯಲ್ಲಿ ಯಾವುದೂ ಅಷ್ಟೊಂದು ಚೆನ್ನಾಗಿರೋ ಟೈಲ್ಸ್ ಅಂಗಡಿ ಇಲ್ಲ. ನಾವು ಹಾಕೊಂಬಂದಿರೋದೆಲ್ಲ ಬೇರೆ ಕಡೆಯಿಂದನೇ ಮನೆಗೆ ಟೈಲ್ಸ್ನ. ಯಾಕಂದರೆ ಇಲ್ಲಿ ತುಂಬ ಹೆವಿ ಕಾಸ್ಟ್ಲಿನೂ ಹೌದು ಮತ್ತು ಚೆನ್ನಾಗೂ ಇಲ್ಲ ಅಷ್ಟೊಂದು ಕಲರ್ಸ್ ನೋಡೋದಕ್ಕೇನೆ. ಹಂಗಾಗ್ಬಿಟ್ಟು ಎಲ್ಲ ನೋಡ್ತಾ ಇರ್ಬೋದು ಕಲರ್ಸ್ ಹೆಂಗಿದಾವೆ ಅಂತ. ಇಲ್ಲಿ ಕೆಲವೊಬ್ರು ತೊಗೊಂಡೋಗ್ತಾರೆ, ತೊಗೊಂಡೋಗಲ್ಲ ಅಂತಲ್ಲ, ಬಟ್ ನಮಗೆ ಇಷ್ಟ ಆಗಿಲ್ಲ ಅಷ್ಟೇ. ಬಟ್ ಈಗ ಹೊರಗಡೆ ಬೇಕು ಅಂತ ತಗೊಳ್ಳೋಣ ಅಂತ ನೋಡೋಣ, ಒಂದು ಅವರು ಕಮ್ಮಿ ಬಿದ್ದಿದೆ ಇನ್ನೂ ಬೇಕು ಅಕ್ಕ ಅಂದಿದ್ದಕ್ಕೆ ಒಂದು ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ನೀವು ನೋಡ್ತಾ ಇರ್ಬೋದು, ಇದು ಔಟ್ ಸೈಡ್ ಹಾಕೋದಂತೆ, ಫುಲ್ಲು ರಫ್ ಆಗಿದೆ ನೋಡಿ. ಈ ಥರ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಟೈಲ್ಸ್ಗಳ್ನ. ಬಂದು ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಅವ್ರು ಮಾರ್ನಿಂಗು ಡೋರ್ ತೆಗಿತಾರಲ್ಲ, ಅಂಗಡಿ ಬಾಗಿಲು ತೆಗ್ದಾಗ ಬಂದು ಅವ್ರು ಯಾಕೆ ಸೆಲೆಕ್ಷನ್ ಮಾಡಿರ್ತಾರೋ ಅದನ್ನ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ, ಎಷ್ಟು ಏನು ಅಂತ. ಈ ಕಡೆ ಎಲ್ಲ ನೋಡ್ರಿ ಕಲರ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಔಟ್ ಸೈಡ್ ಹಾಕೋದು ನಿಲ್ಲಿಸಿದ್ದಾರೆ, ಒಳಗಡೆ ಹಾಕೋ ಟೈಲ್ಸು ಇಟ್ಟಿದ್ದಾರೆ. ಸೊ ಯಾವ್ದು ಬೇಕೋ ಅದು ಸೆಲೆಕ್ಷನ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಈ ಕಡೆ ಸೈಡೆಲ್ಲನೂ ತೋರಿಸ್ತೀನಿ ರೀ ಒಂದು ನಿಮಿಷ. ಮನೆ ಕಟ್ಟೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಒಂದೊಂದೂ ವಂಚೋದಿದೆಯಲ್ಲ, ಬಂದವರೆಲ್ಲ ಒಂದೊಂದು ಹೇಳ್ತಾ ಇರ್ತಾರೆ, ಇದು ಚೆನ್ನಾಗಿ ಕಾಣಲ್ಲ ಅದು ಚೆನ್ನಾಗಿ ಕಾಣಲ್ಲ ಅಂತ. ಅವ್ರ ಮಾತು ಕೇಳಿ ಅರ್ಧ ತಲೆ ಕೆಟ್ಟೋಗ್ಬಿಡುತ್ತೆ.
ನಾವು ಇಷ್ಟಪಟ್ಟಂಗೆ ಮನೆ ಕಟ್ಟಬೇಕು. ಬಟ್ ನಾವು ಇಷ್ಟಪಟ್ಟಂಗೆ ಮನೆ ಕಟ್ತಾಯಿದ್ರೂ ಬಂದವರೆಲ್ಲ ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಧ ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ಅದ್ರಲ್ಲಿ ಬೇರೆ ಈ ಕೆಲಸ ಮಾಡೋರು ಹಂಗೆ, ಅಕ್ಕ ಹಿಂಗಿರಬಾರ್ದು, ಅಕ್ಕ ಹಂಗಿರಬೇಕು, ಅಲ್ಲಿರ್ಬೇಕಕ್ಕ, ಇಲ್ಲಿರ್ಬೇಕಕ್ಕ ಅಂತ ಅಂದ್ಬಿಟ್ಟು. ಈ ಕಡೆ ನೋಡ್ತಾ ಇದ್ದೀರಲ್ಲ ಮುಂದೆ ಇದು ಹೈವೇ, ಗೌರಿಬಿದನೂರು ಹೈವೇ. ಇದೆಲ್ಲ ಮುಂದೆ ಇದಾಗಿದೆಯಲ್ಲ ಮನೆಗಳಾಗಿದೆಲ್ಲ ಹೊಸ ಮನೆಗಳು. ಇದು ಫುಲ್ಲು ತೋಟ ಇತ್ತು ಮೊದಲು. ಸೊ ಈಗ ಒಂದು 5 ವರ್ಷದ ತೋಟನೆಲ್ಲ ಮಾರಿಬಿಟ್ಟು ಬೇರೆ ಯಾರೋ ತೊಗೊಂಡು ಅದನ್ನು ಫುಲ್ಲು ಲೇಔಟ್ ಮಾಡಿಬಿಟ್ಟಿದ್ದಾರೆ. ನೋಡಿ ಈ ಕಡೆ ಸೈಡ್ ಮಾತ್ರ ಇದೆ ಇನ್ನೂ ಅವ್ರದ್ದು ತೋಟ. ನೀವು ನೋಡ್ಬೋದು ಫುಲ್ಲು ಆಗ ಈ ಕಡೆ ಸೈಡ್ ಬರೋಕ್ಕೆ ಆಗ್ತಿಲ್ಲ, ಅಷ್ಟು ತೋಟ ಅದೆಲ್ಲ ಇತ್ತು. ಈ ಕಡೆ ಇವಾಗ ಏನು ಅಂಗಡಿಗಳು ಕಾಣ್ತಿದೆ ಇದೆಲ್ಲ ತೋಟ ಇದ್ದಿದ್ದೇನೆ. ಈಗ ತೋಟಗಳೆಲ್ಲ ಮಾರಿಬಿಟ್ಟು ಎಲ್ಲನೂ ಸೆಟ್ಲಾಗಿದ್ದಾರೆ. ಬಟ್ ಇವಾಗ ನೋಡೋಷ್ಟು ಇವಾಗ ಕೊಂಡ್ಕೊಳಕ್ಕಂತೂ ಆಗಲ್ಲ ಜಮೀನ. ಬಟ್ ದಯವಿಟ್ಟು ಯಾರು ಮಾರಕ್ಕೆ ಹೋಗಬೇಡಿ. ಆದಷ್ಟು ಇರೋದನ್ನೇ ಹಂಗೆ ಇಟ್ಕೊಳಕ್ಕೆ ನೋಡ್ಕೊಳ್ಳಿ. ಮಾರೋದು ದೊಡ್ಡ ವಿಷಯ ಅಲ್ಲ. ಮತ್ತು ಕೊಂಡ್ಕೊಳಕ್ಕಂತೂ ಒಂದು ಅಡಿ ಜಾಗನೂ ಈಗಿನ ಇದರೊಳಗಡೆ ಕೊಂಡ್ಕೊಳಕ್ಕೂ ಆಗಲ್ಲ. ಸೊ ಹಂಗಾಗಿ ನಾನು ಹೇಳೋದು ಇಷ್ಟೇನೆ, ಮಾರಿ ಕಟ್ಕೊಳಕ್ಕಿಂತ ಮಾರ್ದೇನೆ ಗುಡಿಸ್ಲಲ್ಲಿರೋದು ಬೆಸ್ಟು ಅಂತ ನನ್ನಿದು. ನೋಡಿ ಈ ಕಡೆ ಸೈಡ್ ಎಲ್ಲನೂ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ದೇವ್ರ ಮನೆ ಅದೆಲ್ಲ ರೆಡಿ ಮಾಡೋದು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೇನೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.